ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇದು ಸೂರಪ್ಪ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಡೈಲಾಗ್. ಇದೇ ಮಾತು ಹಲವು ಬಾರಿ ರಾಹುಲ್ ಕೂಡ ಕೇಳಿದ್ದಾರೆ. ಅಷ್ಟಕ್ಕೂ ರಾಹುಲ್ ಮಾಡಿದ ತಪ್ಪಾದ್ರೂ ಏನು? ಯಾಕೆ ಪದೇ ಪದೇ ಅವರೇ ಟಾರ್ಗೆಟ್ ಆಗ್ತಾರೆ? ನಾನು ಟೀಮ್ ಇಂಡಿಯಾಗೆ ಏನ್ ಮಾಡ್ಬೇಕು ಅದೆಲ್ಲವನ್ನೂ ಮಾಡಿದ್ದೇನೆ. ಇದಾಗಿಯೂ ಪ್ರತಿ ಬಾರಿ ನನ್ನನ್ನ ಟ್ರೋಲ್ ಮಾಡ್ಲಾಗ್ತಾ ಇದೆ. ಇದಕ್ಕಿಂತ ನಾನು ಇನ್ನೇನು ಮಾಡ್ಬೇಕು ಅಂತ ಸಂದರ್ಶನವೊಂದರಲ್ಲಿ ಹೇಳ್ತಾರೆ ಅಂದ್ರೆ ರಾಹುಲ್ ಎಷ್ಟು ನೊಂದಿರಬಹುದು. ಎಸ್, ಕಳೆದ ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಂತರ ಕನ್ನಡಿಗ ರಾಹುಲ್ ಸಿಕ್ಕಾಪಟ್ಟೆ ಟ್ರೋಲ್ ಆದ್ರು. ಸಾಕಷ್ಟು ಅವಮಾನ ಎದುರಿಸಿದ್ರು. ಅಷ್ಟಕ್ಕೂ ರಾಹುಲ್ ಮಾಡಿದ ತಪ್ಪಾದ್ರೂ ಏನು? 2023ರ ವರ್ಲ್ಡ್ ಕಪ್ ಜರ್ನಿ ಹೇಗಿತ್ತು? ಅವರ ಅಂಕಿ ಅಂಶಗಳು ಏನು ಹೇಳ್ತದೆ ಅಂತ ಯಾರಾದ್ರೂ ಗಮನಿಸಿದ್ದಾರಾ? ಅಥವಾ ಬ್ಲೈಂಡ್ ಆಗಿ ರಾಹುಲ್ನ ಟಾರ್ಗೆಟ್ ಮಾಡ್ತಿದ್ದಾರಾ? 2023ರ ವರ್ಲ್ಡ್ ಕಪ್ ಮೊದಲ ಪಂದ್ಯದಲ್ಲಿ ಭಾರತ ಆಸೀಸ್ ತಂಡವನ್ನ ಎದುರಿಸಿತ್ತು. ಆ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಕೇವಲ 199 ರನ್ ಹೊಡೆದಿತ್ತು. 200 ರನ್ ಟಾರ್ಗೆಟ್ ಕೊಟ್ಟಿತ್ತು. ಆದ್ರೆ ಅಷ್ಟು ಚಿಕ್ಕ ಮೊತ್ತವನ್ನ ಚೇಸ್ ಮಾಡಲು ಹೊರಟ ಇಂಡಿಯಾ ಕೇವಲ 2 ರನ್ಗೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿತ್ತು. ಆಗ ಗೋಡೆಯಂತೆ ನಿಂತು ಭಾರತವನ್ನ ಗೆಲ್ಲಿಸಿತು ರಾಹುಲ್. ಅಜೇಯ 97 ರನ್ ಬಾರಿಸಿದ ರಾಹುಲ್ ತಾನು ಎಂತಹ ಆಟಗಾರ ಅಂತ ಪ್ರೂವ್ ಮಾಡಿದ್ರು. ಮೊದಲ ಪಂದ್ಯದಲ್ಲಿಯೇ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಂಡ್ರು. ಆ ಪಂದ್ಯದಲ್ಲಿ ರಾಹುಲ್ಗೆ ಸೆಂಚುರಿ ಹೊಡೆಯುವ ಅವಕಾಶ ಇತ್ತು. ಆದ್ರೆ ಪಾಂಡ್ಯ ಬಂದು ಹಾಳ್ ಮಾಡಿದ್ರು. ಆದ್ರೂ ರಾಹುಲ್ ತಂಡಕ್ಕಾಗಿ ಆಡಿದ್ರು. ಆತ ವೈಯಕ್ತಿಕ ಮೈಲುಗಲ್ಲಿನ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇನ್ನು ಎರಡನೇ ಪಂದ್ಯ ಅಫ್ಘಾನ್ ವಿರುದ್ಧ ನಡೆಯಿತು. ಅದರಲ್ಲಿ ರಾಹುಲ್ಗೆ ಬ್ಯಾಟಿಂಗ್ ಸಿಗ್ಲಿಲ್ಲ. ಮೂರನೇ ಪಂದ್ಯ ಬಾಂಗ್ಲಾ ಮೇಲೆ ಆಡಿತು. ಆ ಪಂದ್ಯದಲ್ಲಿ ರಾಹುಲ್ ಬರುವಾಗ ಕೊಹ್ಲಿ ಶತಕದ ಸನಿಹದಲ್ಲಿದ್ರು. ಅವರಿಗೆ ಶತಕ ಆಗ್ಲಿ ಅಂತ ರಾಹುಲ್ ಹೆಚ್ಚು ಅಗ್ರೆಸಿವ್ ಆಗಿ ಆಡ್ಲಿಲ್ಲ. 34 ಬಾಲ್ಗೆ 34 ರನ್ ಹೊಡೆದು ಕೊಹ್ಲಿ ಶತಕ ಆಗುವಂತೆ ನೋಡ್ಕೊಂಡ್ರು. ಮುಂದಿನ ಪಂದ್ಯ ನ್ಯೂಜಿಲೆಂಡ್ ಮೇಲೆ. ಆ ಪಂದ್ಯದಲ್ಲಿ 27 ರನ್ ಬಾರಿಸಿದ್ದ ರಾಹುಲ್ ಅದಾದ ಮೇಲೆ ಇಂಗ್ಲೆಂಡ್ ವಿರುದ್ಧ ಬ್ಯಾಟಿಂಗ್ಗೆ ಕಷ್ಟಕರವಾದ ಪಿಚ್ ನಲ್ಲಿ 39 ರನ್ ಬಾರಿಸಿದ್ರು. ಇನ್ನು ನೆದರ್ಲ್ಯಾಂಡ್ ವಿರುದ್ಧ ಕೇವಲ 67 ಎಸೆತಗಳಲ್ಲಿ ಸೆಂಚುರಿ ಬಾರಿಸಿದ್ರು. ಇನ್ನು ಸೆಮಿಫೈನಲ್ ನಲ್ಲಿ ಕೇವಲ 20 ಬಾಲ್ ನಲ್ಲಿ 39 ರನ್ ಬಾರಿಸಿದ್ರು. ಹೀಗೆ ಟೂರ್ನಿ ಉದ್ದಕ್ಕೂ ಅದ್ಭುತವಾಗಿ ಆಡಿದ ರಾಹುಲ್ ಫೈನಲ್ ಪಂದ್ಯದಲ್ಲೂ ಸಹ ಅರ್ಧ ಶತಕ ಬಾರಿಸಿದ್ರು. ಆದ್ರೆ ಅವರ ಸ್ಟ್ರೈಕ್ ರೇಟ್ ಪಾತಾಳ ಹಿಡಿದಿತ್ತು. ಬಟ್ ಪಿಚ್ ಕೂಡ ಹಾಗೇ ಇತ್ತು. ಪರಿಸ್ಥಿತಿ ಕೂಡ ಹಾಗೇ ಇತ್ತು. ಅಹಮದಾಬಾದ್ ಗಿರಗಿರ ತಿರುಗೋ ಪಿಚ್ ನಲ್ಲಿ ಕೇವಲ 87 ರನ್ಗೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾಗ ನೆಲಕಚ್ಚಿ ಆಡಿದ್ರು ರಾಹುಲ್. ಮತ್ತಷ್ಟು ಕುಸಿತವನ್ನ ತಡೆಗಟ್ಟಿದ್ರು. ಭಾರತ ಗೌರವಯುತ ಮೊತ್ತ ರೀಚ್ ಆಗುವಂತೆ ನೋಡ್ಕೊಂಡ್ರು. ಅಂದು ಗಿಲ್ ಫೇಲ್ ಆಗಿದ್ದ. ಹೊಡೆದಿದ್ದು 7 ಎಸೆತಕ್ಕೆ 4 ರನ್ ಅಷ್ಟೇ. ಶ್ರೇಯಸ್ ಅಯ್ಯರ್ 3 ಬಾಲ್ಗೆ 4 ರನ್. ಹಾಗೆ ಸೂರ್ಯಕುಮಾರ್ 28 ಬಾಲ್ಗೆ 18 ರನ್. ಅಷ್ಟೇ ಯಾಕೆ, ಆಲ್ ರೌಂಡರ್ ಅಂತ ಕರೆಸಿಕೊಳ್ಳೋ ಜಡೇಜಾ 22 ಬಾಲ್ ಎದುರಿಸಿ ಕೇವಲ 9 ರನ್ ಬಾರಿಸಿದ್ರು. ಇಷ್ಟೆಲ್ಲರ ಫೇಲ್ಯೂರ್ ಯಾರೂ ಗುರುತಿಸ್ಲಿಲ್ಲ. ಬೈದಿದ್ದೆಲ್ಲ ರಾಹುಲ್ನ, ಟೀಕಿಸಿದ್ದೆಲ್ಲ ರಾಹುಲ್ನ. ಪಾಪದ ಹುಡುಗ ಮಾತ್ರ ಎಲ್ಲರ ಕಣ್ಣಿಗೆ ಕಂಡಿತು. ಇಷ್ಟೆಲ್ಲ ಆದ್ಮೇಲೆ ರಾಹುಲ್ ನಾನೇನಯ್ಯ ತಪ್ಪು ಮಾಡಿದ್ದೆ, ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ 4 ಗೋಡೆ ಮಧ್ಯೆ ಕೂತು ಅದೆಷ್ಟು ಬಾರಿ ಆ ದೇವರಿಗೆ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ. ಆದ್ರೆ ನಿಜವಾಗಿಯೂ ರಾಹುಲ್ ಏನು ತಪ್ಪು ಮಾಡದೇನೆ ಅದೆಷ್ಟು ನೋವು ಅನುಭವಿಸಿ ಬಿಟ್ಟಿದ್ರಲ್ಲ. ಆತ ನಿಜಕ್ಕೂ ಗ್ರೇಟ್. ಎಷ್ಟೆಲ್ಲ ಅವಮಾನ ಅಪಮಾನ ಆದ್ಮೇಲೂ ಮತ್ತೆ ಮತ್ತೆ ಪ್ರೂವ್ ಮಾಡ್ತಿದ್ದಾರೆ ತಾನು ಏನು ಅಂತ. ಸಲಾಂ ರಾಹುಲ್ ಬಾಯ್.